ತಥಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾರೂ ಗಲಾಟೆ ಮಾಡಬಾರದು. ಉಪನ್ಯಾಸ ಮಾಡ್ತಾ ಇದ್ದಾರೆ. ಪರಮ ಪೂಜ್ಯ ಆಚಾರ್ಯರ ಉಪನ್ಯಾಸ ನಡೀತಾ ಇದೆ. ಯಾರೂ ಗಲಾಟೆ ಮಾಡಬಾರದು. ಎಲ್ಲರಿಗೂ ಕೂಡ ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸಾವಕಾಶವಾಗಿ ಬಂದು ದರ್ಶನವನ್ನು ಮಾಡಿಸಿಕೊಳ್ಬೇಕು. ಭಗವಂತನ ಕಾರುಣ್ಯದ ಬಗ್ಗೆ ನಾವು ಚಿಂತನವನ್ನು ಮಾಡುವುದು ಅವಶ್ಯಕ. ವಿಜ್ಞಾನಂ ಆನಂದಂ ಬ್ರಹ್ಮ ರಾತಿರ್ಧಾತು ಪರಾಯಣಂ. ಭಗವಂತ ಜೀವರು ಮಾಡುವ ಸಾಧನೆಗೆ ತಕ್ಕಂತೆ ಅವರಿಗೆ ಫಲವನ್ನು ಕೊಡುತ್ತಾನೆ. ಪರಮಾತ್ಮ ಅಪಾರವಾದ ಕರುಣಾಮಯ, ಅನಂತವಾದ ಕರುಣೆ ಇದೆ. ಉದಾಹರಣೆಗೆ ಕ್ಲಿಂಕಿಂಗ್ ಲಿಯರಿನ ಕಥೆಯನ್ನು ನಾವು ನೆನಪು ಮಾಡಿಕೊಂಡ್ರೆ, ಒಂದು ಹಣ್ಣು, ಆ ಹಣ್ಣನ್ನು ತಂದೆ ಮಾತ್ರ ಇದ್ದಾಗ ತಂದೆಗೆ ಹಾಗೂ ನನಗೆ ಎಂದು ಎರಡು ಭಾಗ ಮಾಡ್ತೇನೆ. ತಂದೆ ಮತ್ತು ಗಂಡ ಇಬ್ಬರು ಬಂದರೆ ಇಬ್ಬರಿಗೆ ಎರಡು, ಒಂದೊಂದು ಹೋಳು ಮತ್ತು ನಾನು ತೆಗೆದುಕೊಳ್ತೇನೆ ಅಂತ ಹೇಳುವ ಕಾರ್ಡೇಲಿಯಾ ಮಾತು. ಹಾಗೆ 10 ಜನ ಬಂದರೆ ನಮ್ಮ ಹತ್ರ ಇರುವಂತಹ ಏನು ರಿಸೋರ್ಸಸ್ ಇದೆ ಅವುಗಳು ನಮ್ಮಲ್ಲಿ ಎಕ್ಸಾಸ್ಟ್ ಆಗಿಬಿಡ್ತವೆ. ಅವರಿಗಿಂತಲೂ ಹೆಚ್ಚು ಜನರಿಗೆ ಪ್ರೀತಿಯನ್ನು ಮಾಡುವುದು ಸಾಧ್ಯವಿಲ್ಲ, ಪ್ರೇಮ ಮಾಡಲಿಕ್ಕಾಗುವುದಿಲ್ಲ, ಕರುಣೆಯನ್ನು ತೋರಿಸುವುದು ಶಕ್ಯವಿಲ್ಲ. ಕೆಲವರಿಗೆ ಮಾತ್ರ ಕರುಣೆಯನ್ನು ತೋರಿಸಬಹುದು, ಎಲ್ಲರಿಗೆ ಕರುಣೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವುದು ನಮ್ಮ ಪ್ರಾಬ್ಲಮ್, ನಮ್ಮ ಸಮಸ್ಯೆ. ಯಾಕೆ ಅಂದರೆ ನಾವು ಹ್ಯೂಮನ್ ಬೀಯಿಂಗ್ಸ್, ನಮ್ಮ ಲಿಮಿಟೇಷನ್ ಇದೆ. ಆ ಲಿಮಿಟೇಷನ್ ಇದ್ದದ್ದರಿಂದ ಅಷ್ಟೇ ಲಿಮಿಟೇಷನ್ನಿನಲ್ಲಿ ನಾವು ಸುತ್ತಾಕಬೇಕು. ಅದನ್ನು ಮೀರಿ ನಾವು ಭಗವಂತನಂತೆ ಎಲ್ಲರಿಗೆ ಕರುಣೆಯನ್ನು, ಎಲ್ಲರಿಗೆ ಪ್ರೀತಿಯನ್ನು ಹಂಚುವುದು ಸಾಧ್ಯವಿಲ್ಲ. ಇದು ವಸ್ತುಸ್ಥಿತಿ, ಇದು ಫ್ಯಾಕ್ಟು. ಹೀಗಿರುವಾಗ ಭಗವಂತನ ಕರುಣೆಯನ್ನು ನಾವು ನೋಡುವುದಾದರೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಚಿಂತನವನ್ನು ಮಾಡಬೇಕು. ರಾಘವೇಂದ್ರ ಸ್ವಾಮಿಗಳವರು ನಮೋ ಅತ್ಯಂತ ದಯಾಲವೇ ಅನ್ನುವಂತೆ ಅಸಂಖ್ಯ ಜೀವರಿಗೆ, ನಾಳೆ ಇನ್ನು 2 ದಿನಕ್ಕೆ ಅವರ ಆರಾಧನೆ ಬಂದಿದೆ. ಮಹಾನುಭಾವರು, ದೊಡ್ಡ ವಿಷ್ಣು ಭಕ್ತರು, ಅದ್ಭುತವಾದ ಭಗವಂತನ ಜ್ಞಾನ, ವಿಶಿಷ್ಟವಾದ ತಪಸ್ಸು, ಅಪಾರವಾದ ಶಾಪಾನುಗ್ರಹ ಸಾಮರ್ಥ್ಯ, ಇಂಥ ಎಲ್ಲ ಗುಣಗಳು ಅವರಲ್ಲಿ ಅಪಾರವಾಗಿದೆ. ಹಾಗಾಗಿ ಯಾರೆಲ್ಲ ಅವರ ಹತ್ರ ಬರ್ತಾರೆ, ಪ್ರದಕ್ಷಿಣೆ, ನಮಸ್ಕಾರ, ಸೇವೆ ಮಾಡ್ತಾರೆ, ಅವರೆಲ್ಲರಿಗೂ ಕೂಡ ವಿಶಿಷ್ಟವಾಗಿರುವ ಫಲವನ್ನು ಕೊಡ್ತಾರೆ. ಈ ವಿಧವಾದಂತಹ ಫಲವನ್ನು ಕೊಡುವುದಕ್ಕೆ ರಾಘವೇಂದ್ರ ಸ್ವಾಮಿಗಳಿಗೇನು ಸಾಮರ್ಥ್ಯವಿದೆಯೋ ಅಷ್ಟು ಜನರನ್ನು ಭೇಟಿಯಾಗಿ ಮಾತಾಡಿಸುವುದು ನಮಗೆ ಸಾಧ್ಯವಿಲ್ಲ. ಕೋಟ್ಯಾಂತರ ಜನರಿಗೆ ಎಲ್ಲೆಲ್ಲಿ ವೃಂದಾವನವಿದೆ, ಎಲ್ಲೆಲ್ಲಿ ಫೋಟೋ ಇದೆ, ಎಲ್ಲೆಲ್ಲಿ ಭಕ್ತರಿದ್ದಾರೆ, ಅಲ್ಲಲ್ಲಿ ಅವರು ಪರಮಾತ್ಮನ ಆ ಗುರುಗಳ ಉಪಾಸನೆಯನ್ನು ಮಾಡಿ, ಸೇವೆಯನ್ನು ಮಾಡಿ, ನಾಮಸ್ಮರಣೆ ಮಾಡಿ, ಸ್ತೋತ್ರವನ್ನಂದು ಅಷ್ಟೋತ್ತರ ಮಾಡಿ, ಭಕ್ತಿಯನ್ನು ಮಾಡಿ ಮಹಾಫಲವನ್ನು ಪಡಿತಾರೆ. ಅಷ್ಟೆಲ್ಲ ಜನರಿಗೆ ಮಾತಾಡಿಸುವುದಕ್ಕೆ ನಮಗೆ ಸಾಧ್ಯವಿಲ್ಲ. ಸುಮ್ಮನೆ ಕಂಪೇರ್ ಮಾಡುವುದಕ್ಕೆ ಹೇಳ್ತಾ ಇದ್ದೇನೆ ನಾನು. ಹಾಗೇನಾದರೂ ವಿಚಾರ ಮಾಡಿದರೆ ಹಾಸ್ಯಾಸ್ಪದವಾಗ್ತದೆ.
ಇದು ರಾಘವೇಂದ್ರ ಸ್ವಾಮಿಗಳವರು ಮಾಡುವ ಇಂಡಿವಿಜುವಲಿ ಮಾಡತಕ್ಕಂತಹ ಅನುಗ್ರಹವಿದು. ಇಂಥ ಅನುಗ್ರಹ ಇಷ್ಟಿದ್ದರೆ ಪರಮಾತ್ಮ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅನಂತಾನಂತ ಜೀವರಾಶಿಗಳನ್ನು ನಿರಂತರವಾಗಿ ಪೋಷಿಸ್ತಾ ಅವರಿಗೆ ಅನುಗ್ರಹವನ್ನು ಮಾಡ್ತಾ ಇಷ್ಟೆಲ್ಲ ಜೀವರಾಶಿಗಳಿಗೆ ನಾನು ಮೇಲಿಂದ ಮೇಲೆ ನಾವು ಆಲೋಚನೆ ಮಾಡ್ತಿರ್ತೇನೆ, 2 ಬಾರಿ ಹೇಳಿದ್ದೇನೆ ಮತ್ತು ಹೇಳ್ತೇನೆ. ಇಷ್ಟೆಲ್ಲ ಜೀವರಾಶಿಗಳಿಗೆ ನಮಗೆ ಎಷ್ಟು ಆಕ್ಸಿಜನ್ ಬೇಕು ಅಷ್ಟನ್ನು ಒದಗಿಸಿದ್ದಾನೆ, ಎಷ್ಟು ಜನರಿಗೆ ನೀರು ಬೇಕು ಅಷ್ಟನ್ನು ಒದಗಿಸಿದ್ದಾನೆ, ಎಷ್ಟು ಜನರಿಗೆ ಬಿಸಿಲು ಗಾಳಿ ಬೇಕು ಅಷ್ಟನ್ನು ಕೊಟ್ಟಿದ್ದಾನೆ. ಆ ಟೆಂಪ್ರೇಚರ್ ಅದನ್ನೇ ಮೇಂಟೈನ್ ಮಾಡಿದ್ದಾನೆ. ಕೋಟಿ ಕೋಟಿ ವರ್ಷಗಳಿಂದ ಸೂರ್ಯನಿಂದ ಇಷ್ಟು ಡಿಸ್ಟೆನ್ಸಿನಲ್ಲಿ ನಮ್ಮ ಪೃಥಿವಿ ಇದ್ದದ್ದಕ್ಕಾಗಿ ಇಷ್ಟರ ಮಟ್ಟಿಗೆ ಅದು ತಾಪ ಇರಬೇಕು. ಹೆಚ್ಚು ಡಿಗ್ರಿ ಆಗಬಾರ್ದು, ಕಮ್ಮಿ ಡಿಗ್ರಿ ಆಗಬಾರ್ದು. ಕಮ್ಮಿ ಆದರೆ ಶೆಟದು ಹೋಗುತ್ತೆ, ಹೆಚ್ಚಾದರೆ ಸುಟ್ಟು ಹೋಗುತ್ತೆ ಅನ್ನುವಂಥದ್ದು. ಇಂಥ ವಿಚಿತ್ರವಾಗಿರುವಂತಹ ಭಗವಂತನ ಕಾರುಣ್ಯವನ್ನು ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಯಾರೇ ಇದರ ಮುಂದಿನ ಒಂದು ಮಾತನ್ನು ನಾವು ತಿಳಿಯೋಣ. ಯಾರೇ ಏನೇ ಅನುಗ್ರಹ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ಕರುಣೆ ಮಾಡ್ತಾರೆ, ತಿಳಿರಿ, ನಾನೊಂದು ಆರ್ಗನೈಸೇಷನ್ ಇಟ್ಟುಕೊಂಡಿದ್ದೇನೆ. ಆ ಆರ್ಗನೈಸೇಷನ್ನಿನಲ್ಲಿ ನಾನು ಇಟ್ಕೊಂಡದ್ದೇನು ಅಂತಂದರೆ, ನಾನು ಧಾನ್ಯವನ್ನು ತಂದು ಅಡಿಗೆ ಮಾಡಿ ಲಕ್ಷಾಂತರ ಜನರಿಗೆ ಊಟಕ್ಕೆ ಹಾಕ್ತೇನೆ ಅಂತಂದು ಡೈಲಿ ಫ್ರೀ ಆಫ್ ಕಾಸ್ಟ್ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಹೊಟ್ಟೆಗೆ ಹಾಕ್ತೇನೆ ಅಂತನ್ನಿ ಸಪೋಸ್. ಆದರೆ ಅಷ್ಟೆಲ್ಲವನ್ನು ಮಾಡುವುದಕ್ಕೆ ಮೂಲತಃ ಭಗವಂತ ನಾರಾಯಣ ಅವನು ಕೊಟ್ಟ ಭೂಮಿ, ಅವನು ಕೊಟ್ಟ ನೀರು, ಅವನು ಕೊಟ್ಟ ಗಾಳಿ, ಅವನು ಕೊಟ್ಟ ಬಿಸಿಲು, ಅವನು ಕೊಟ್ಟ ಧಾನ್ಯ, ಅವನು ಕೊಟ್ಟ ಬೀಜ, ಅವನು ಕೊಟ್ಟ ಹಣ್ಣು, ಅವನು ಕೊಟ್ಟ ತರಕಾರಿ, ಅವನು ಕೊಟ್ಟ ಆಹಾರಗಳು, ಅವುಗಳನ್ನು ತೆಗೆದುಕೊಂಡು ನಾನು ಮಾಡಬೇಕೇ ಹೊರತು ಅವುಗಳಿಲ್ಲದೆ ಮಾಡುವುದು ಸಾಧ್ಯವಿಲ್ಲ. ಆ ಭಗವಂತ ಕೊಟ್ಟ ಬುದ್ಧಿ, ಆ ಭಗವಂತ ಕೊಟ್ಟ ದೇಹದ ಬಲ, ಆ ಭಗವಂತ ಕೊಟ್ಟ ದೇಹದ ಶಕ್ತಿ, ನಾನಾ ವಿಧವಾದಂತಹ ಕಾರ್ಯಗಳು, ಇವುಗಳನ್ನು ಉಪಯೋಗಿಸಿ ನಾನು ಪರೋಪಕಾರವನ್ನು ಮಾಡಬಹುದು. ಅಂದರೆ ಭಗವಂತ ಮಾಡುವಂತಹ ಉಪಕಾರ, ಭಗವಂತ ಮಾಡುವ ಕರುಣೆ, ಇದು ಸ್ವತಂತ್ರವಾದ ಕರುಣೆ. ನಾವು ನೀವು ಯಾರೇ ಏನೇ ಉಪಕಾರವನ್ನು, ಸೇವೆಯನ್ನು, ಸಹಕಾರವನ್ನು, ಪ್ರೀತಿಯನ್ನು ಮಾಡ್ತೇವೆ ಅಂದರೆ ಅದು ಕೇವಲ ಭಗವಂತನ ಅನುಗ್ರಹದಿಂದ, ಭಗವಂತನು ಕೊಟ್ಟ ರಿಸೋರ್ಸಸ್ಸುಗಳನ್ನು ಉಪಯೋಗಿಸಿ ನಾವು ಮಾಡ್ತೇವೆ. ಸ್ವಂತವಾಗಿ ನಾವು ಮಾಡಲಾರೆವು. ಅನಂತ ಜೀವರಾಶಿಗಳಿಗೆ ಮಾಡುವುದು ಸಾಧ್ಯವಿಲ್ಲ. ಒಂದು ಮಾತು, ಸ್ವತಂತ್ರವಾಗಿ ಮಾಡಲು ಸಾಧ್ಯವಿಲ್ಲ. ಪರಮಾತ್ಮನ ಮೇಲೆ ಡಿಪೆಂಡ್ ಆಗಿಯೇ ಮಾಡಬೇಕಾದದ್ದು ಎರಡನೆಯ ವಿಷಯ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಮಾಡಲು ಸಾಧ್ಯವಿಲ್ಲ. ಮೂರನೆಯ ಮಾತು, ಅಷ್ಟು ಪ್ರೇಮವನ್ನು ಮಾಡುವಂತಹ ತಾಕತ್ತು, ಸಾಮರ್ಥ್ಯವೇ ನಮ್ಮಲ್ಲಿಲ್ಲ. ನಾಲ್ಕನೇ ಮಾತು, ಪರಮಾತ್ಮ ನಮ್ಮ ದೇಹದ ಒಳಗೆ ಇದ್ದು, ನಮ್ಮ ಬ್ರೇನಿನಲ್ಲಿ ಇದ್ದು, ನಮ್ಮ ಹೃದಯದಲ್ಲಿದ್ದು, ನಮ್ಮ ಲಂಗ್ಸುಗಳಲ್ಲಿದ್ದು, ನಮ್ಮ ಇಂಟೆಸ್ಟೈನ್ಗಳಲ್ಲಿದ್ದು, ಕಿಡ್ನಿಯಲ್ಲಿದ್ದು, ಎಲ್ಲ ಇಂದ್ರಿಯಗಳಲ್ಲೂ ಅಂಗಾಂಗಗಳಲ್ಲೂ ಇದ್ದು ಪರಮಾತ್ಮ ಪ್ರೇರಣೆ ಮಾಡ್ತಾ ನಮಗೆ ಉಪಕಾರವನ್ನು ಮಾಡ್ತಾ ಇದ್ದಾನೆ. ಭಗವಂತ ಮಾಡುವಂತಹ ಪ್ರೇರಣೆ, ಭಗವಂತ ಮಾಡುವ ಉಪಕಾರ ಕೇವಲ ಹೊರಗಿದ್ದು ಉಪಕಾರ ಮಾಡೋದಲ್ಲ. ನಾವೆಲ್ಲ ಮಾಡಬಹುದಾದ ಉಪಕಾರ, ಒಬ್ಬ ರಾಜ ಮಾಡಬಹುದಾದ ಉಪಕಾರ ಕೇವಲ ಎಕ್ಸ್ಟರ್ನಲಿ ಪಾಸಿಬಲ್. ಕೇವಲ ಹೊರಗಿದ್ದು ಅವನು ಉಪಕಾರವನ್ನು ಮಾಡಬಹುದು. ಒಳಗಿದ್ದು ಉಪಕಾರವನ್ನು ಮಾಡುವ ಸಾಮರ್ಥ್ಯ ಅವನಿಗಿಲ್ಲೇ ಇಲ್ಲ. ಯಾರ ಅಂತರ್ಯಾಮಿಯಾಗುವವನಲ್ಲ, ಒಳಗಿದ್ದು ಮಾಡುವವನಲ್ಲ. ಔಷಧಿಯನ್ನು ಕೊಟ್ಟು ಉಪಕಾರವನ್ನು ಮಾಡಬಹುದು,
ಆ ಮೆಟಬಾಲಿಸಮ್ಮಿನ ವ್ಯವಸ್ಥೆಯನ್ನು ಮಾಡಬೇಕಾದದ್ದು ದೇವರು, ಅಂತರ್ಯಾಮಿಯಾದ ಪರಮಾತ್ಮ. ಉಪದೇಶವನ್ನು ಮಾಡಿ ಉಪಕಾರವನ್ನು ಮಾಡಬಹುದು ಗುರುಗಳು. ಆ ಗುರುಗಳು ಮಾಡಿದ ಉಪದೇಶ ಅದು ಮನಸ್ಸಿಗೆ ಹಿಡಿಸುವಂತೆ ಮಾಡುವುದು ದೇವರು, ಜ್ಞಾನವಾಗುವಂತೆ ಮಾಡುವುದು ದೇವರು, ಬುದ್ಧಿಯನ್ನು ಕೊಡುವವನು ದೇವರು, ಆ ಇಂಟೆಲಿಜೆನ್ಸ್ ಅದನ್ನು ಕೊಡುವುದು ದೇವರು. ಅನ್ನವನ್ನು ಕೊಡ್ತಾಳೆ ತಾಯಿ. ತಾಯಿ ಅನ್ನವನ್ನು ಕೊಟ್ಟು ಅನ್ನ ಭಾರಿ ಭಾರಿ ಉತ್ತಮವಾದಂತಹ ಅಡಿಗೆಯನ್ನು, ಭಕ್ಷ್ಯವನ್ನು, ಭೋಜ್ಯವನ್ನು, ಸಿಹಿ, ಖಾರ, ನಮ್ಕೀನ್ ಏನೇನು ಬೇಕೋ ಅಂಥ ಎಲ್ಲ ಪದಾರ್ಥಗಳನ್ನು ಅಡಿಗೆ ಮಾಡಿ ಕೊಡ್ತಾಳೆ ತಾಯಿ. ಆ ಅಡಿಗೆ ಮಾಡಿ ಕೊಟ್ಟ ತಾಯಿ ತುತ್ತು ಹಾಕ್ತಾಳೆ ಬಾಯಿಗೆ ಕೂಸಿದ್ದಾಗ, ಆ ಉಪಕಾರವನ್ನು ಮಾಡ್ತಾಳೆ. ಅದೇನು ಸಾಮಾನ್ಯವಲ್ಲದು. ಕ್ಷಮಿಸಬೇಕು. ದಯಮಾಡಿ ಎಲ್ಲ ಸ್ವಯಂ ಸೇವಕರು ತಾವು ಶೀಘ್ರದಲ್ಲಿ ಸತ್ಯಕಾಮನಗರದ ಭೋಜನ ಶಾಲೆಗೆ ತೆರಳಬೇಕು. ಅಡುಗೆಯ ಹಾಗೂ ಬಡಿಸುವ ವ್ಯವಸ್ಥೆ ಮಾಡಬೇಕಾಗಿದೆ. ಬಹಳಷ್ಟು ಜನ ಭಕ್ತರಿದ್ದಾರೆ. ದಯಮಾಡಿ ಶೀಘ್ರದಲ್ಲಿ ಹೋಗಬೇಕು. ಪುರುಷರು ಹಾಗೂ ಸ್ತ್ರೀಯರು ಇಬ್ಬರೂ ಕೂಡ ಸ್ವಯಂ ಸೇವಕರು ಶೀಘ್ರದಲ್ಲಿ ಹೋಗಬೇಕು ಅಂತ ಪ್ರಾರ್ಥನೆ. ಹಾಕುವುದು ಸಾಧ್ಯವಿದೆ. ಕೂಸಿದ್ದಾಗ ತಾಯಿಯೇ ಕೂಸಿಗೆ ಹಾಲನ್ನು, ಅನ್ನವನ್ನು ಉಣಿಸ್ತಾಳೆ, ಅದೂ ಮಾಡ್ತಾಳೆ. ಆದರೆ ಕೂಸಿನ ಹೊಟ್ಟೆಯಲ್ಲಿ ಉಂಡ ಅನ್ನವನ್ನು ಲಂಗ್ಸಿಗೆ ಹೋಗದಂತೆ, ಒಂದು ಅಗಳು ಲಂಗ್ಸಿಗೆ ಹೋಗದಂತೆ ಹೊಟ್ಟೆಯಲ್ಲೇ ಹೋಗಿ ಇಂಟೆಸ್ಟೈನಿನಲ್ಲಿ ಹೋಗಿ ಪಚನವಾಗುವಂತೆ ಮಾಡುವ ಕೆಲಸವನ್ನು ಮಾಡುವುದು ಕೇವಲ ನಾರಾಯಣ ಭಗವಂತ, ಇನ್ಯಾರಲ್ಲ. ಅದು ಬಿಡಿ, ಒಳ್ಳೆ ರುಚಿಯಾದ ಅಡಿಗೆ ಅಂತ ಹೇಳಿ ತಾಯಿ ತಿಳಿದು ಮಾಡಿದ್ದಾಳೆ ಅಂತನ್ನಿ. ಆದರೆ ಆ ಅಡಿಗೆ ರುಚಿಯಾಗಿದೆ ಅಂತ ಹೇಳಿ ರುಚಿಯಾಗುವುದು ಅದು ನಾಲಿಗೆಯಲ್ಲಿರುವಂತಹ ಬಡ್ಸ್ಗಳಿಂದ. ಹಾಗಾಗಿ ಇದು ರುಚಿಯಾಗಿದೆ, ಇದು ರುಚಿಯಾಗಿಲ್ಲ ಅಂತ ಗೊತ್ತಾಗೋದು, ಕೂಸಿಗೆ ಗೊತ್ತಾಗೋದು ಯಾರಿಂದ? ಭಗವಂತನಿಂದ. ಎಷ್ಟು ಅಡಿಗೆ ಉತ್ತಮ ಮಾಡಿದರೇನು, ಎಂಥ ಅಮೃತವನ್ನು ತಂದು ಕೊಟ್ಟರೇನು, ಒಳಗಿದ್ದ ಭಗವಂತ ಜಿಹ್ವೇಂದ್ರಿಯದಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿದ್ದು ಅದನ್ನು ರುಚಿಯನ್ನು ಕೊಡಿಸಿದರೆ ನಮಗೆ ರುಚಿಯ ಅನುಭವ ಬರ್ತದೆ. ಇಲ್ಲದೇ ಇದ್ದರೆ ರುಚಿಯ ಅನುಭವವೇ ಬರುವುದು. ಆ ವಸ್ತುಗಳನ್ನೆಲ್ಲ ಒಳಗೆ ಹೋದ ಮೇಲೆ ಅದನ್ನು ಸರಿಯಾಗಿ ಆ ಕೆಮಿಕಲ್ ಸೀಕ್ರೆಷನ್ನುಗಳಿಂದ ಪಚನ ಮಾಡಿ ಅದರಲ್ಲಿರುವಂತಹ ಭಾಗವನ್ನು ಎಲ್ಲವನ್ನು ವಿಭಾಗ ಮಾಡಿ ದೇಹದಲ್ಲಿ ವಿಟಮಿನ್ನು, ಪ್ರೋಟೀನು, ಗ್ಲೂಕೋಸು ಇತ್ಯಾದಿಗಳಾಗಿ ವಿಭಾಗವನ್ನು ಮಾಡಿ ದೇಹಕ್ಕೆ ಪೋಷಣೆಯನ್ನು ಮಾಡುವ ಜವಾಬ್ದಾರಿ ಭಗವಂತನದು. ಭಗವಂತ ಆ ಕಾರ್ಯವನ್ನು ಮಾಡ್ತಾನೆ. ಇನ್ಯಾರಿಗೆ ಆ ಕಾರ್ಯವನ್ನು ಮಾಡುವ ಸಾಮರ್ಥ್ಯವಿಲ್ಲ, ಜ್ಞಾನವೇ ಇಲ್ಲ. ತಂದೆ ತಾಯಿ ಇತ್ಯಾದಿಗಳಿಗೆ ಜ್ಞಾನವೇ ಇಲ್ಲ. ಜ್ಞಾನವಿದ್ದವರು ಕೂಡ ದೊಡ್ಡ ಎನಾಟಮಿಸ್ಟು, ದೊಡ್ಡ ಸೈಂಟಿಸ್ಟ್ ಆದರೂ ಕೂಡ ಯಾರ ದೇಹದಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡುವುದಕ್ಕೆ ಸಾಮರ್ಥ್ಯವಿಲ್ಲ. ಅನಂತ ಜೀವರಾಶಿಗಳು. ಇಷ್ಟೆಲ್ಲರಿಗೆ ಪರಮಾತ್ಮ ಭಗವಂತ ಅನುಗ್ರಹವನ್ನು ಮಾಡಬೇಕು. ಹೀಗೆ ಒಂದು ಉದಾಹರಣೆಗೆ ನೀವು ತಿಳಿದುಕೊಳ್ಳಿ. ನೀರಿದೆ, ನೀರು ಅಂತನ್ನುವುದು ನದಿಯಲ್ಲಿ ಹರಿಯುವಂಥದ್ದು. ಆ ನದಿಯಲ್ಲಿ ಹರಿಯುವಂತಹ ನೀರು, ಆ ನೀರಿಗೆ ಪೃಥಿವಿಯಂತೆ
ಮಣ್ಣು ಕಲ್ಲಿನಂತೆ ಒಂದೇ ಕಡೆಗೆ ಶೇಖರಣೆಯಾಗುವ ಸ್ವಭಾವವಿದ್ದಿದ್ದರೆ ಏನಾಗ್ತಿತ್ತು? ಬೆಟ್ಟದಂತೆ ಶೇಖರಣೆಯಾಗಿರುವ ಸ್ವಭಾವವಾಗಿದ್ದರೆ ಏನಾಗ್ತಿತ್ತು? ಎಲ್ಲಿ ಮಳೆಯಾಗಿದೆಯೋ ಅಲ್ಲಿ ಮಾತ್ರ, ಇನ್ನೆಲ್ಲೂ ಆ ನೀರು ಸಿಗುವಂತಿಲ್ಲ. ಆ ನೀರು ಸಿಗಬೇಕಾದರೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಟ್ರಕ್ಕುಗಳಲ್ಲಿ, ಲೈಕ್ ಅರ್ತ್. ಕಲ್ಲು ಮಣ್ಣುಗಳನ್ನು ಟ್ರಕ್ಕುಗಳಲ್ಲಿ ಟ್ರಾನ್ಸ್ಪೋರ್ಟ್ ಮಾಡುವಂತೆ ನಾವು ನೀರನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕಾಗುತ್ತಿತ್ತು. ಹಾಗಾಗದೆ ಪರಮಾತ್ಮ ನ್ಯಾಚುರಲ್ ಆದಂತಹ ಟ್ರಾನ್ಸ್ಪೋರ್ಟ್ಗಳನ್ನು ಮಾಡಿಕೊಟ್ಟಿದ್ದಾನೆ ನದಿಯ ರೂಪದಲ್ಲಿ. ತೆಗ್ಗಿದ್ದಲ್ಲಿ ನೀರು ಹರಿದು ಬಿಡುತ್ತದೆ. ಹಾಗಾಗಿ ತೆಗ್ಗಿದ್ದಲ್ಲಿ ನೀರು ಹರಿದು 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 ನಾವೆಲ್ಲೆಲ್ಲಿ ಯಾವ ಯಾವ ಊರಿನಲ್ಲಿ ಎಷ್ಟೆಷ್ಟು ಜೀವರಾಶಿಗಳಿದ್ದಾರೆ, ಎಷ್ಟು ಜನ ಇದ್ದಾರೆ, ಎಷ್ಟು ಪ್ರಾಣಿಗಳಿವೆ, ಆ ಎಲ್ಲ ಜೀವರಿಗೆ, ಎಲ್ಲ ಪ್ರಾಣಿಗಳಿಗೆ, ಎಲ್ಲ ಹೊಲಗಳಿಗೆ ಪೈಪ್ಲೈನ್ ಹಾಕಿ ನೀರನ್ನು ಪೋಷಣೆ ಮಾಡಿ ಎಲ್ಲದಕ್ಕೆ ಸಮೃದ್ಧಿಯನ್ನು ಕೊಡುವಂತೆ ಭಗವಂತ ಆ ಸಿಸ್ಟಮನ್ನು ಇಟ್ಟಿದ್ದಾನೆ. ವಿತೌಟ್ ಕಂಟ್ಯಾಮಿನೇಟಿಂಗ್ ಇಟ್ ಒಳ್ಳೆ ನೀರು ಸಿಗತ್ತೆ ನಮಗೆ. ನಾವು ಅದನ್ನು ಹೊಲಸು ಮಾಡ್ತೇವೆ. ನಾವು ನಾನಾ ವಿಧವಾಗಿರತಕ್ಕಂತಹ ಎಫ್ಲೂಯೆನ್ಸನ್ನೆಲ್ಲ ಅಲ್ಲಿ ತುಂಬಿ ಬೇರೆ ಬೇರೆ ಫ್ಯಾಕ್ಟ್ರಿಗಳ ಹೊಲಸನ್ನೆಲ್ಲ ಅಲ್ಲೇ ಹಾಕಿ ಹೊಲಸು ಮಾಡ್ತೇವೆ ನಾವು. ಎಷ್ಟು ಶುದ್ಧವಾದ ನೀರು, ಎಷ್ಟು ಉತ್ತಮವಾದ ಮಿನರಲ್ಸ್ ಅದರಲ್ಲಿದೆ, ಸಮೃದ್ಧವಾಗಿರುವಂಥ. ಹೀಗೆ ಭಗವಂತ ಮಾಡುವ ಉಪಕಾರ ಒಂದಲ್ಲ ಎರಡಲ್ಲ. ಭಗವಂತ ನಮ್ಮ ಮೇಲೆ ಚರ್ಮವನ್ನು ಹೊದಿಸಿದ. ಚರ್ಮವನ್ನು ಹೊದಿಸಿ ಮಾಡಿದ್ದೇನು ಉಪಕಾರ? ಯಾವ ಅಲ್ಟ್ರಾವಯೋಲೆಟ್ ರೇಯೂ ನಮ್ಮ ದೇಹದ ಒಳಗೆ ಪೆನಿಟ್ರೇಟ್ ಆಗಿ ನಮ್ಮ ದೇಹಕ್ಕೆ ಅಪಾಯವನ್ನು ಮಾಡಬಾರದು ಎನ್ನುವ ಕಾರಣಕ್ಕಾಗಿ ಭಗವಂತ ನಮ್ಮ ದೇಹದ ಮೇಲೆ ಚರ್ಮವನ್ನು ಮಾಡಿಟ್ಟ. ಅದ್ಭುತವಾದಂತಹ ಚರ್ಮ, ಎಲ್ಲಿ ನೋಡಿದಲ್ಲಿ ಚರ್ಮ ಇದೆ. ಕಣ್ಣು, ಕಿವಿ, ಬಾಯಿ, ನಾಲಿಗೆ, ಹೊಟ್ಟೆ, ಮೂಗು, ಎಲ್ಲಿ ಹೋದರೂ ಚರ್ಮ ಇದೆ. ಪರಮಾತ್ಮ ಭಗವಂತ ಮಾಡಿದ ಪ್ರೊಟೆಕ್ಷನ್ ಸರಿಯಾಗಿದೆ. ಹೇಗೆ ಕುಂಬಳಕಾಯಿಗೂ ಒಂದು ತೊಗಟೆ ಇದೆ, ತೆಂಗಿನಕಾಯಿಗೂ ಒಂದು ತೊಗಟೆ ಇದೆ, ಮಾವಿನಕಾಯಿಗೂ ಇದೆ, ಹಲಸಿನ ಹಣ್ಣಿಗಿದೆ, ಬಾಳೆಹಣ್ಣಿಗಿದೆ, ಮೂಸಂಬಿಗಿದೆ, ಆರೆಂಜಿಗಿದೆ. ಹಾಗೆ ದೇವ ಪರಮಾತ್ಮ ಎಲ್ಲ ಜೀವರಾಶಿಗಳಿಗೂ ಕೂಡ ಒಂದು ಹೊರಗೆ ಅದರ ಪ್ರೊಟೆಕ್ಷನ್ನಿಗಾಗಿ ಒಂದು ಚರ್ಮವನ್ನು ನಿರ್ಮಾಣ ಮಾಡಿದ್ದಾನೆ. ಆ ಚರ್ಮದ ಮೇಲೆ, ಆ ಚರ್ಮ ಬೆಳ್ಳಗಿದ್ದರೆ ಆ ವ್ಯಕ್ತಿ ಭಾಳ ಸುಂದರ ಅಂತ. ಏನು ನೋಡಿ ಎಷ್ಟು ವಿಚಿತ್ರವಾಗಿದೆ. ಒಳಗೆ ಜೀವ ಹೇಗಿದ್ದಾನೆ ಅಂತನ್ನೋ ಪ್ರಶ್ನೆ ಇಲ್ಲ, ಚರ್ಮ ಹೇಗೆ ಒಳಗೆ ಇರುವಂತಹ ಆರ್ಗನ್ಸ್ ಹೇಗಿವೆ ಅಂತನ್ನುವ ಪ್ರಶ್ನೆ ಇಲ್ಲ, ಆ ಎಲ್ಲ ಸಿಸ್ಟಮ್ಗಳು ಹೇಗಿದೆ ಅದೆಲ್ಲವೂ ಈಕ್ವಲ್, ಮೇ ಬಿ ಈಕ್ವಲ್. ಹೊರಗೆ ಮಾತ್ರ ಕಣ್ಣು, ಮೂಗು, ಕಿವಿ, ಕಾಲು, ಎಲ್ಲ ಬೆರಳು ಇತ್ಯಾದಿಗಳೆಲ್ಲ ಹೇಗಿದೆ ಅನ್ನೋದರ ಮೇಲೆ ಅವಲಂಬಿಸಿರ್ತದೆ ಅವನ ಸೌಂದರ್ಯ. ಹೀಗೆ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾ ಇರುವಾಗ ನಮ್ಮ ಒಂದು ಪ್ರಶ್ನೆ ಮೇಲಿಂದ ಮೇಲೆ ಎಲ್ಲ ಭಕ್ತರು ಕೇಳುತ್ತಿರ್ತಾರೆ, ನಾವು ಕರ್ಮ ಮಾಡಿದ್ದಕ್ಕೆ ತಕ್ಕಂತೆ ಭಗವಂತ ಫಲವನ್ನು ಕೊಡುತ್ತಾನೆ ಅಂತಾದ ಮೇಲೆ ಇಟ್ ಈಸ್ ಜಸ್ಟ್ ಎ ಬಾರ್ಗೇನ್. ಅಲ್ಲಿ ಯಾವ ವಿಧವಾದ ಕಂಪ್ಯಾಷನ್ ಇಲ್ಲ. ನಾನು ಅಂಗಡಿಗೆ ಹೋದೆ, 100 ರೂಪಾಯಿ ಕೊಟ್ಟೆ, ಬಾಳೆಹಣ್ಣು ತೆಗೆದುಕೊಂಡು ಬಂದೆ. 100 ರೂಪಾಯಿ ಕೊಟ್ಟೆ, ತರಕಾರಿ ತೆಗೆದುಕೊಂಡು ಬಂದೆ. ನಾನು ಕೊಟ್ಟದ್ದು 100, ಅವನು ಕೊಟ್ಟದ್ದು ತರಕಾರಿ, ಈಕ್ವಲ್ ಆಯಿತು. ಏನಲ್ಲಿ ಪ್ರೀತಿ, ಏನು ಕರುಣೆ, ಏನು ಅನುಗ್ರಹ, ಯಾಕೆ ಕಂಪ್ಯಾಷನ್? ಓಷನ್ ಆಫ್ ಕಂಪ್ಯಾಷನ್ ಅಂತ ಹೇಳ್ತೀರಲ್ಲ ದೇವರನ್ನು. ದೇವರು ಕರುಣಾಸಾಗರ, ಕರುಣಾಸಾಗರ. ಏನು ಕರುಣಾಸಾಗರ? ನಾವು ಕರ್ಮ ಮಾಡದೇ ಇದ್ದರೆ ಕೊಟ್ಟಿದ್ದಾನ? ಏನಾದರೂ ಕೊಟ್ಟಿದ್ದಾನ? ಏನಾದರೂ ಕೊಟ್ಟಿದ್ದಾನ? ಇಲ್ಲ. ಒಂದು ಸಣ್ಣ ತುಣುಕು ಕೊಡುವುದಿಲ್ಲ ಪರಮಾತ್ಮ, ಕರ್ಮವಿಲ್ಲದೆ, ಪುಣ್ಯವಿಲ್ಲದೆ. ಹೀಗಿರುವಾಗ ದೇವರು ಏನು ಕೊಟ್ಟದ್ದು? ಪುಣ್ಯ ಮಾಡೀವಿ, ಪುಣ್ಯ ಕೊಟ್ಟದ್ದಕ್ಕೆ ಪರಮಾತ್ಮ ಕೊಟ್ಟಿದ್ದಾನೆ. ಆದ್ದರಿಂದ ದೇವರು ಬಾರ್ಗೇನ್ ಮಾಡಿದ್ದಾನೆ ಹೊರತು, ನಾನು ಮಾಡಿದ್ದು ಪುಣ್ಯ 50, ದೇವರು ನನಗೆ ಫಲವನ್ನು ಕೊಟ್ಟ 100. ಎಸ್, ಕಂಪ್ಯಾಷನ್ ರೋಲ್ ಇದೆ. ಪರಮಾತ್ಮನ ಕರುಣೆ ಬೇಕು. ಯಾಕೆಂದರೆ ನಾನು ಮಾಡಿದ್ದು ಕೇವಲ 50, ಪರಮಾತ್ಮ 100 ಆಗಿ ಮಾಡಿಕೊಟ್ಟ. ನಾನು ಆ್ಯಸ್ ಪರ್ ದ ಶಾಸ್ತ್ರ ನಾನೆಲ್ಲ ಸಾಧನೆಯನ್ನು ಮಾಡಿದ್ದೇನೆ.
ಕರ್ಮವೋ ಜ್ಞಾನವೋ ಭಕ್ತಿಯೋ ವೈರಾಗ್ಯವೋ ಸಾಧನೆಯೋ ಧ್ಯಾನವೋ ಎಲ್ಲ ಸಾಧನೆಗಳನ್ನು ಮಾಡಿದ್ದೇನೆ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದನ್ನು ನೋಡಿ ಸಂತುಷ್ಟನಾಗಿ ಪರಮಾತ್ಮ ಫಲವನ್ನು ಕೊಡ್ತಾನೆ ಅಂತಂದರೆ ಸಾಧನೆ ಮಾಡಿದೆ, ಫಲವನ್ನು ಕೊಟ್ಟ. ಬಾರ್ಗೇನ್ ಆಯಿತು, ಕಾಮರ್ಸ್ ಆಯಿತು, ವ್ಯಾಪಾರವಾಯಿತು. ಇಲ್ಲೇನು ಪರಮಾತ್ಮನ ಕಾರುಣ್ಯವಿದೆ ಎಂದು ಪ್ರಶ್ನೆ ಬರ್ತದೆ. ಈ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲೂ ಬರಬಹುದು. ಉತ್ತರವನ್ನು ನಾವು ಶಾಸ್ತ್ರದಿಂದ ತಿಳಿಬೇಕು. ನಾನು ಬಾರ್ಗೇನ್ ಮಾಡುವಾಗ ನಾನು 100 ರೂಪಾಯಿ ಕೊಟ್ಟು ಅವನಿಂದ ತರಕಾರಿ ತರ್ತೇನೆ. ಅವನು ತರಕಾರಿಯನ್ನು ಬೆಳೆದಿದ್ದಾನೆ ತನ್ನ ಹೊಲದಲ್ಲಿ. ಆ ತರಕಾರಿಯನ್ನು ತಂದು ಅವನು ಮಾರೋದಕ್ಕೆ ಸಿದ್ಧನಾಗಿದ್ದಾನೆ, ಮಾರ್ತಾ ಇದ್ದಾನೆ. ಅವನು ತರಕಾರಿ ತೆಗೆದುಕೊಂಡು ಅವನು ತನ್ನ ಹೆಂಡತಿಗೆ ಸೀರೆ ಉಡಿಸ್ಲಿಕ್ಕೆ ಬರುವುದಿಲ್ಲ, ತಾನು ಶರ್ಟ್ ಹಾಕ್ಕೊಳ್ಳಿಕ್ಕಾಗುವುದಿಲ್ಲ, ತರಕಾರಿಯಿಂದ ಮನೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ, ತರಕಾರಿಯಿಂದ ಸ್ನಾನ ಮಾಡಲಿಕ್ಕೆ ಬರುವುದಿಲ್ಲ, ತರಕಾರಿಯಿಂದ ಬೆಳಕು ಬರುವುದಿಲ್ಲ, ತರಕಾರಿಯಿಂದ ಹಾಸಿಗೆ ಹಾಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ತರಕಾರಿಯನ್ನು ಮಾರಿ ಹಣವನ್ನು ತೆಗೆದುಕೊಂಡು ಮನೆಯನ್ನು ಕಟ್ತಾನೆ. ಹಣವನ್ನು ತೆಗೆದುಕೊಂಡು ನೀರು ಕನೆಕ್ಷನ್ ತಗೋತಾನೆ, ವಿದ್ಯುತ್ತು ಇಲೆಕ್ಟ್ರಿಸಿಟಿಯ ಕನೆಕ್ಷನ್ ಆಗುತ್ತೆ, ಕಾಟು ಸಿಗತ್ತೆ, ಕಾರು ಸಿಗತ್ತೆ, ಮನೆ ಇದೆ, ಎಲ್ಲ ಸೌಕರ್ಯವಿದೆ, ಭೋಗ ಮಾಡ್ತಾನೆ. ಜೀವರಾಶಿಗಳಿಗೆ ನಾವು ಸಾಧನೆಯನ್ನು ಮಾಡಿ ಪರಮಾತ್ಮನಿಗೆ ನಾಮಸ್ಮರಣೆ ಮಾಡಿದ್ದಕ್ಕೆ ದೇವರಿಗೆ ಏನಾದರೂ ಸಿಕ್ಕಿತಾ? ದೇವರಿಗೇನು ಸಿಕ್ಕಿತು? ನಾವು ಜಪವನ್ನು ಮಾಡಿದ್ದಕ್ಕೆ ಭಗವಂತನಿಗೆ ಏನು ಸಿಕ್ಕಿತು? ಅವನು ಲಕ್ಷ್ಮೀಪತಿ, ಅನಾದಿ ಕಾಲದಿಂದ ಲಕ್ಷ್ಮೀಪತಿ, ಇಡೀ ಜಗತ್ತಿಗೆ ಒಡೆಯ, ಜಗತ್ತಿಗೆ ನಾಥ, ವಿಶ್ವನಾಥ, ಸರ್ವೋತ್ತಮ ಸ್ವಾಮಿ, ಸರ್ವವೂ ಅವನಧೀನ, ಏನೂ ಅವನಿಗೆ ಬೇಕಾಗಿಲ್ಲ. ಅವನು ಆಪ್ತಕಾಮ, ಪರಿಪೂರ್ಣವಾದ ಆನಂದವಿದೆ. ಆ ಪರಮಾತ್ಮನಿಗೆ ನಮ್ಮಿಂದೇನೂ ಆಗಬೇಕಾಗಿಲ್ಲ, ಜಗತ್ತಿನಿಂದೇನೂ ಆಗಬೇಕಾಗಿಲ್ಲ. ಅಷ್ಟು ಆನಂದ ಭರಿತನಾಗಿದ್ದಾನೆ ಭಗವಂತ. ನಾವು ಕೊಡುವ ಈ ಜಪವನ್ನು, ನಾನೇನೋ ಬಂಗಾರವನ್ನು ಕೊಟ್ಟೆ, ಮಂಟಪವನ್ನು ಮಾಡಿದೆ, ಪರಮಾತ್ಮ ಖುಷಿಯಾಗಿದ್ದಾನೆ ಅಂತ ನಾವು ತಿಳಿತೇವೆ. ವಿ ಮೇ ಬಿ ಅಲೌಡ್ ಟು ಥಿಂಕ್ ಸೋ. ಆದರೆ ನಾನು ಜಪ ಮಾಡಿದ್ದೆ, ದೇವರಿಗೇನು ಲಾಭ ಬಂತು? ನಾನು ಪಾರಾಯಣ ಮಾಡಿದೆ, ದೇವರಿಗೇನು ಲಾಭ? ನಾನು ಉಪವಾಸ ಮಾಡಿದೆ, ತಪಸ್ಸು ಮಾಡಿದೆ, ಧ್ಯಾನ ಮಾಡಿದೆ, ದೇವರಿಗೇನು ಲಾಭ? ಏನು ದೇವರ ಪಾರ್ಟಿ ಫಂಡ್ ಕೊಟ್ಟೇವ ನಾವು? ದೇವರ ಪಾರ್ಟಿಗೆ ಫಂಡ್ ಕೊಟ್ಟದ್ದ? ದೇವರ ವೈಯಕ್ತಿಕವಾಗಿ ಹಣವನ್ನು ಕೊಟ್ಟದ್ದ? ದೇವರು ಯಾಕೆ ಸಂತೋಷ ಪಡಬೇಕು? ನಾವು ಮಾಡುವ ಸಾಧನೆಗಳಿಂದ ನಾವು ಗೋವಿಗೆ ಗ್ರಾಸವನ್ನು ಹಾಕಿದರೆ ದೇವರಿಗೇನು ಸಂತೋಷ? ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟರೆ ಪರಮಾತ್ಮನಿಗೆ ಯಾಕೆ ಸಂತೋಷ ಆಗಬೇಕು? ನಾಯಿಗೆ ಬಿಸ್ಕಿಟ್ ಕೊಟ್ಟರೆ ದೇವರಿಗೆ ಯಾಕೆ ಸಂತೋಷವಾಗಬೇಕು? ಯಾರೋ ಬಡವನಿಗೆ ಹಣವನ್ನು ಕೊಟ್ಟ ದೇವರು ಯಾಕೆ ಸಂತೋಷ ಪಡಬೇಕು? ಜಪವನ್ನು ಮಾಡಿದರೆ, ತಪವನ್ನು ಮಾಡಿದರೆ, ಯಜ್ಞವನ್ನು ಮಾಡಿದರೆ, ಉಪವಾಸವನ್ನು ಮಾಡಿದರೆ ದೇವರಿಗೆ ಯಾಕೆ ಸಂತೋಷವಾಗಬೇಕು? ದೇವರಿಗೇನು ಲಾಭವಿದೆ? ಏನಾದರೂ ಲಾಭ ಉಂಟಾ? ಏನೂ ಲಾಭವಿಲ್ಲ. ಸ್ವಯಂ ಆಪ್ತಕ ದೇವರ ಪಾಪ್ಯುಲಾರಿಟಿ, ದೊಡ್ಡ ವ್ಯಕ್ತಿ ಇರ್ತಾನೆ, ಅವನಿಗೆ ಒಬ್ಬ ಜರ್ನಲಿಸ್ಟ್ ಹೋಗಿ ಅವನ ಅಪ್ರೋಚ್ ಆಗಿ ಅವನ ಇಂಟರ್ವ್ಯೂ ತಗೊಂಡು ಅದನ್ನು ಜಗತ್ತಿನಲ್ಲಿ ಹಾಕಿದರೆ, ಆ ಮೀಡಿಯಾದಲ್ಲಿ ನೋಡಿದಾಗ ಅವನ ಪ್ರಖ್ಯಾತಿ ಆಯಿತು. ಹಿ ವಿಲ್ ಬಿ ಹ್ಯಾಪಿ. ಯಾಕೆಂದರೆ ಅವನ ಖ್ಯಾತಿ ಇರಲಿಲ್ಲ, ಯಾರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಭಾರಿ ಆನಂದವಾಯಿತು, ಖುಷಿ ಆಯಿತು ಅವನಿಗೆ. ಯಾಕೆಂದರೆ ಹಿ ಬಿಕೇಮ್ ಪಾಪ್ಯುಲರ್, ಹಿ ಬಿಕೇಮ್ ಸೋ ಫೇಮಸ್. ದೇವರಿಗೆ ಅದು ಬೇಕಾ? ಜಗತ್ತಿನಲ್ಲಿ ನಾವು ನೀವು ಸಂತೋಷ ಪಡುವಂಥದ್ದು, ನಾವು ನೀವು ಆದ್ದರಿಂದ ಭಗವಂತ ಕರುಣಾಮಯ. ಮತ್ತೆ
ಎಲ್ಲ ಸ್ವಯಂ ಸೇವಕರು ಶೀಘ್ರದಲ್ಲಿ ಸತ್ಯಕಾಮ ನಗರದ ಭೋಜನ ಶಾಲೆಗೆ ತೆರಳಬೇಕು. ಸ್ತ್ರೀಯರು ಪುರುಷರು ಅಡಿಗೆ ವ್ಯವಸ್ಥೆ ಮಾಡಬೇಕಾಗಿದೆ. ಶೀಘ್ರದಲ್ಲಿ ಎಲ್ಲರೂ ಹೋಗಬೇಕು, ಸಹಕಾರ ಮಾಡಬೇಕು. ಕ್ಯೂನಲ್ಲಿ ಯಾರು ದಯಮಾಡಿ ಕೂಡಬೇಡ್ರಿ. ಹಿಂದಿನವರಿಗೆ ದರ್ಶನ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. यो देवानां नामधारे कादेवसं सम्प्रट्नं भुवानायन्तन्या सक्तोमिव सिता पुनः पुनन्
ಆದ್ದರಿಂದ ಭಗವಂತನಿಗೆ ಯಾರಿಂದಲೂ ಅಂದರೆ ನಮ್ಮಿಂದಲ್ಲ, ನಾವೆಲ್ಲ ಅತ್ಯಂತ ಸಾಮಾನ್ಯ ಜನ, ಅತ್ಯಂತ ಸಾಮಾನ್ಯ ಜನ. ನಮ್ಮ ಹತ್ರ ಐಶ್ವರ್ಯನೂ ಇಲ್ಲ, ಜ್ಞಾನವೂ ಇಲ್ಲ, ಭಕ್ತಿ ಇಲ್ಲ, ಯಾವುದು ಕೊಡುವುದು ಸಾಧ್ಯವಿಲ್ಲ, ಪರಮಾತ್ಮನಿಗೆ ಸಂತೋಷಪಡಿಸಲಿಕ್ಕೂ ಶಕ್ಯವಿಲ್ಲ ಅಂತನ್ನಿ. ಬ್ರಹ್ಮಾದಿ ದೇವತೆಗಳಿಂದಲೂ ಏನೂ ಪರಮಾತ್ಮನಿಗೆ ಬೇಕಾಗಿಲ್ಲ. ಲಕ್ಷ್ಮೀದೇವಿಯಿಂದ ಬೇಕಾಗಿಲ್ಲ ಪರಮಾತ್ಮನಿಗೆ. ಲಕ್ಷ್ಮೀದೇವಿಗೆ ಪರಮಾತ್ಮ ಐಶ್ವರ್ಯವನ್ನು ಕೊಟ್ಟಿದ್ದಾನೆ. ಭಗವಂತನೇ ಪರಮಾತ್ಮ ಲಕ್ಷ್ಮೀದೇವಿಗೆ ನಿತ್ಯಮುಕ್ತತ್ವಾದಿಗಳನ್ನು, ಅಧಿಕಾರವನ್ನು, ಸಂಪತ್ತಿಯನ್ನು ಕೊಟ್ಟಿದ್ದಾನೆ. ಅಂದ ಮೇಲೆ ಭಗವಂತ ಸರ್ವಥಾ ನಿಷ್ಕಾಮನಾಗಿದ್ದಾನೆ, ಆಪ್ತಕಾಮನಾಗಿದ್ದಾನೆ, ಪರಿಪೂರ್ಣನಾಗಿದ್ದಾನೆ, ಪ್ರಯೋಜನವಾನ್ ಆಗಿದ್ದಾನೆ. ಏನೂ ಅವನಿಗೆ ಬೇಕಾದದ್ದಿಲ್ಲ. ಇಷ್ಟಿದ್ದರೂ ನಾವು ಮಾಡುವ ಜಪ, ನಾವು ಮಾಡುವ ತಪಸ್ಸು, ನಾವು ಮಾಡುವ ಉಪವಾಸ, ಪೂಜೆ, ನೈವೇದ್ಯ ಎಲ್ಲವೂ ಸಾಧನಗಳು. ಸ್ತೋತ್ರ, ಮಂತ್ರ, ಭಜನೆ, ಭಕ್ತಿ, ಉಪವಾಸ, ಏಕ ಜಾಗರ, ಯಾತ್ರೆ, ದಾನ, ಯಜ್ಞಯಾಗ ಎಲ್ಲ ಸಾಧನೆಗಳಿಗೂ ಪರಮಾತ್ಮ ಯಾರೋ ಯಾರಿಗೋ ಏನೋ ದಾನವನ್ನು ಕೊಟ್ಟರೂ ದೇವರಿಗೆ ಸಂತೋಷವಾಗತ್ತೆ. ಯಾಕೆ? ಯಾರ್ಯಾರಿಗೋ ಏನೇನೋ ಕೊಟ್ಟರೆ ಯಾರಿಗಾಕೋ ಸಂತೋಷವಾಗತ್ತೆ? ಆಗೋದೇ ಇಲ್ಲ. ಈ ರೀತಿಯಾಗಿ ಭಗವಂತ ಸಂತೋಷ ಪಡುವಂಥದ್ದು ಭಗವಂತನ ಸ್ವಭಾವ. ಇದರರ್ಥ ಪರಮಾತ್ಮನಿಗೆ ಅತ್ಯಂತ ನಿಷ್ಕಾಮನಾಗಿದ್ದಾನೆ, ಅಕಾಮನಾಗಿದ್ದಾನೆ, ಆಪ್ತಕಾಮನಾಗಿದ್ದಾನೆ, ಆತ್ಮಕಾಮನಾಗಿದ್ದಾನೆ. ಅಂತಹ ಭಗವಂತನಿಗೆ ನಾವು ಏನೇನೋ ನಾವು ಸಮರ್ಪಣೆಯನ್ನು ಮಾಡುವುದರಿಂದ ಪರಮಾತ್ಮನಿಗೆ ಸಂತೋಷವಾಗೋದಿಲ್ಲ. ಬೆಳ್ಳಿ ಬಂಗಾರ ಕೊಟ್ಟವರಿಗೆ ಪರಮಾತ್ಮನಿಗೇನೋ ಕೊಟ್ಟರು ಅಂತಾದರೂ ಸಂತೋಷವಾಗಬಹುದು. ಯಾರು ಜಪಪಾರಾಯಣ ಉಪವಾಸ ಮಾಡ್ತಾರೆ, ತೀರ್ಥಯಾತ್ರೆಯನ್ನು ಮಾಡ್ತಾರೆ, ಅಂಥವರಿಂದ ಪರಮಾತ್ಮನಿಗೆ ಏನಾಗಬೇಕಾಗಿದೆ? ಹಾಸ್ಯಾಸ್ಪದ. ಪರಮಾತ್ಮನಿಗೆ ನಾವು ಮಾಡುವ ಸಾಧನೆಯಿಂದ ಏನೋ ಕೊಟ್ಟಂತೆ ಆಗತ್ತೆ ಅಂತ ತಿಳಿದುಕೊಡೋದು ಮೋಸ್ಟ್ ರಿಡಿಕ್ಯುಲಸ್. ಹಾಗಾದರೆ ಕೇವಲ ಔಟ್ ಆಫ್ ಕಂಪ್ಯಾಷನ್ ಪರಮಾತ್ಮ ಕೇವಲ ಅನುಗ್ರಹ, ಕೇವಲ ಕರುಣೆ, ಅಪಾರವಾದ ಕರುಣೆ ಅಂದರೆ ನಿನ್ನೆ ಸ್ವಾಮಿಗಳೆಲ್ಲ ಹೇಳ್ತಿದ್ರಲ್ಲ, ಒಂದು ಬಾರಿ ದೇವರಿಗೆ ನಮಸ್ಕಾರ ಮಾಡಿದರೂ ಕೂಡ ಭಗವಂತ ಅದಕ್ಕೆ ತಕ್ಕಂಥ ಉತ್ತಮವಾದ ಫಲವನ್ನು ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಇವತ್ಯಾರೋ ಪ್ರಶ್ನೆ ಕೇಳಿದ್ರಲ್ಲ, ಆ ರೀತಿಯಾಗಿ ಯಾರೋ ಒಬ್ಬರು ಸಾಧನೆಯನ್ನು ಮಾಡಿ ಮೋಕ್ಷವನ್ನು ಹೊಂದಿದ ಮೇಲೆ ಉಳಿದವರಿಗೆ ಜಾಗ ಎಲ್ಲಿ ಅಂತ. ಇದು 564 ಜನರು ಇರ್ತಕ್ಕಂತಹ ಇದು ಭಾರತದ ಪಾರ್ಲಿಮೆಂಟ್ ಅಲ್ಲ, ಯಾರಿಗೆ ಟಿಕೆಟ್ ಕೊಡಲಿ ಯಾರಿಗೆ ಬಿಡಲಿ ಅಂತನ್ನುವಂತೆ. ಅನಂತ ಜೀವರಾಶಿಗಳು ಸಾಧನೆ ಮಾಡಿದರೂ ಅನಂತ ಜೀವರಾಶಿಗೂ ಕೂಡ ಮುಕ್ತಿಯನ್ನು ಕೊಡುವುದಕ್ಕೆ ಪರಮಾತ್ಮನಿಗೆ ಸಾಧ್ಯವಿದೆ. ಪರಮಾತ್ಮ ಕೊಡ್ತಾ ಬಂದಿದ್ದಾನೆ. ಅನಂತ ಜೀವರಾಶಿಗಳು ಅವ್ರಿಗೇನು ಮಾಡಲಿ, ಇವ್ರಿಗೆಲ್ಲ ಅಡ್ಜಸ್ಟ್ ಮಾಡೋದು, ಅವರಿಗೆಲ್ಲ ಕ್ಯಾಬಿನೆಟ್ಟಲ್ಲಿ ಸೇರಿಸೋದು, ಹೇಗೆ ಅವರಿಗೆ MP ಮಾಡೋದು, ಹೇಗೆ ಯಾವ ಮಿನಿಸ್ಟ್ರಿ ಕೊಡೋದು, ಯಾವ ಸಮಸ್ಯೆಗಳು ಪರಮಾತ್ಮನಿಗಿಲ್ಲ. ಮೋಕ್ಷವನ್ನು ಕೊಡುವಂತಹ ಭಗವಂತನಿಗೆ ಅನಂತ ಜೀವರಾಶಿಗಳು ಸಾಧನೆ ಮಾಡುವುದು ಭಗವಂತನಿಗೆ ಅಪೇಕ್ಷಿತ. ಸಾಧನೆ ಮಾಡಿದರೆ ಪರಮಾತ್ಮ ಫಲವನ್ನು ಕೊಡುವುದು ನಿಶ್ಚಿತ. ಇಂಥ ಸರ್ವಸ್ವಾಮಿಯಾದ ಭಗವಂತನಿಗೆ, ಪರಮಾತ್ಮನಿಗೆ ಕಾರುಣ್ಯವಲ್ಲದೆ, ಕೃಪೆಯಲ್ಲದೆ, ಅನುಕಂಪೆಯಲ್ಲದೆ, ದಯೆಯಲ್ಲದೆ, ವಾತ್ಸಲ್ಯವಲ್ಲದೆ ಇನ್ನು ಯಾವ ಕಾರಣದಿಂದ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡಬೇಕು ಹೇಳಿ? ಆನ್ ವಾಟ್ ಗ್ರೌಂಡ್ಸ್? ಯಾವ ಕಾರಣಕ್ಕೆ? ಪರಮಾತ್ಮನಿಗೆ ಏನು ಲಾಭವಿದೆ ಅಂದ ಮೇಲೆ ಏನೂ ಲಾಭವಿಲ್ಲದೆ ಮಾಡೋದು ಇದು ಕಾರುಣ್ಯವಲ್ಲವ? ಹಾಗಾದರೆ ಏನಿದು? ಬಿಸ್ನೆಸ್ ಅಂತ ಕರೀತಾರ ಯಾರಾದರೂ? ಪರಮಾತ್ಮ ಕೇವಲ ಅವರವರು ಮಾಡಿದಂತಹ ಸಾಧನೆಗಳನ್ನು, ಅದೂ ವಾಚಿಕ, ಅದೂ ಮಾನಸಿಕ, ಕಾಯಿಕ, ಯಾರಿಗೋ ಯಾವ ಕಾಲದಲ್ಲೋ ಏನೇ ಮಾಡಲಿ, ಅಲ್ಪ ಮಾಡಲಿ, ಹೆಚ್ಚು ಮಾಡಲಿ, ಸಂಕಲ್ಪ ಮಾಡಲಿ, ನಿನ್ನೆಲ್ಲ ಸ್ವಾಮಿಗಳು ಹೇಳಿದ್ದಾರೆ ಪ್ರವಚನದಲ್ಲಿ, ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಸಂಧ್ಯಾವಂದನವನ್ನು ಮಾಡುವುದಕ್ಕೆ ಆರಂಭ ಮಾಡಿದೆ, ಮರುದಿನ ಮಾಡಲಿಕ್ಕಾಗಲಿಲ್ಲ, ಆದರೂ ಫಲವಿದೆ. ಅಂದರೆ ಪರಮಾತ್ಮನ ಕಾರುಣ್ಯಕ್ಕೆ ಮಿತಿ ಇಲ್ಲ, ಇತಿ ಇಲ್ಲ. ಭಗವಂತ ಇಂತಹ ಕರುಣಾಮಯನಾಗಿರುವ, ಎಲ್ಲ ಹೇಳಿದ್ದು ಪರಮಾತ್ಮನೇ ಹೇಳಿದ್ದು ವೇದದಲ್ಲಿ, ಇಂತಿಂಥ ಸಾಧನೆಗಳಿಗೆ ಇಂತಿಂಥ ಫಲವನ್ನು ಕೊಡ್ತೇನೆ ಅಂತ.
ಅದನ್ನೆಲ್ಲ ಪ್ರಾಮಿಸ್ ಮಾಡಿದ್ದು ಪರಮಾತ್ಮ. ಯಾಕೆ ಪ್ರಾಮಿಸ್ ಮಾಡಿದ? ಏನು ಆ ಸಾಧನೆಗಳಿಂದ ಲಾಭವಿದೆ ಪರಮಾತ್ಮನಿಗೆ? ಈ ಅಗ್ರಿಮೆಂಟು, ಈ ಕಾಂಟ್ರ್ಯಾಕ್ಟು ಎಲ್ಲ ಸರಿ. ಕಾಂಟ್ರ್ಯಾಕ್ಟಿನ ಪರಮಾತ್ಮ ಯಾರಿಗಾದರೂ ಕಾಂಟ್ರ್ಯಾಕ್ಟ್ ಮಾಡುವಾಗ ಫಲವಿಲ್ಲದೆ ಯಾರಾದರೂ ಕಾಂಟ್ರ್ಯಾಕ್ಟ್ ಮಾಡ್ತಾರಾ? ಕಾಂಟ್ರ್ಯಾಕ್ಟ್ ಮಾಡಿಕೊಂಡದ್ದು ಏನೂ ಫಲವಿಲ್ಲದೆ ಮಾಡಿಕೊಂಡ ಕಾಂಟ್ರ್ಯಾಕ್ಟು ಅದು ದೇವರ ಜೊತೆಗೆ ಮಾತ್ರ ನಡೆಯುವಂತಹ ಕಾಂಟ್ರ್ಯಾಕ್ಟ್. ಅದು ಯಾರೂ ಈ ತರಹ ಮಾಡೋದಿಲ್ಲ. ತನ್ನ ಲಾಭವನ್ನು ನಮಂದೋಪಿ ಪ್ರವರ್ತತೆ, ಪ್ರಯೋಜನವನುದ್ದೇಶ್ಯ ನಮಂದೋಪಿ ಪ್ರವರ್ತತೆ. ಒಬ್ಬ ಮೂರ್ಖ ಹುಚ್ಚ ಮಾಡೋದಿಲ್ಲ. ಸರ್ವೋತ್ತಮನಾದ ಸರ್ವಜ್ಞನಾದ ಪರಮಾತ್ಮ ಏನು ಮಾಡ್ತಾನೆ? ಪರಮಾತ್ಮ ಮಾಡ್ತಾನೆ ಅಂತಂದ್ರೆ ಅದು ಕೇವಲ ಭಗವಂತ ಕಾರುಣ್ಯದಿಂದ ಮಾಡ್ತಾನೆ. ಹಾಗಾಗಿ ಭಗವಂತನ ಕಾರುಣ್ಯದ ಬಗ್ಗೆ ಏನೋ ನಮಗೆ ಕಷ್ಟ ಕೊಟ್ಟ, ನಾವೆಲ್ಲ ಜಪ ತಪ ಪಾರಾಯಣ ಪೂಜೆ ಯಾತ್ರೆಯನ್ನು ಮಾಡುವುದಕ್ಕೆ ಹೋಗ್ತಾ ಇದ್ವಿ, ಕಷ್ಟ ಕೊಟ್ಟ. ದಾನವನ್ನು ಭಾಳ ಮಾಡ್ತಾ ಇದ್ವಿ, ದಾರಿದ್ರ್ಯ ಬಂತು. ತಕ್ಷಣಕ್ಕೆ ನಾವು ಪರಮಾತ್ಮನ ಬಗ್ಗೆ ವರ್ಡಿಕ್ಟ್ ಕೊಟ್ಟು ಬಿಡ್ತೇವೆ. ಪರಮಾತ್ಮ ನಿಷ್ಕರುಣನಾಗಿ ಬಿಟ್ಟ, ನಮ್ಮ ಮೇಲೆ ಕರುಣೆಯನ್ನು ಮಾಡಲಿಲ್ಲ. ಏನು ಭಗವಂತನಿಗೆ ನಿಮ್ಮ ಮೇಲೆ ಗ್ರಜ್ಜಿದೆಯಾ? ಅನಂತ ಜೀವರಾಶಿಗಳಿದ್ದಾರೆ. ಇಷ್ಟು ಗಿಡಗಳು, ಇಷ್ಟು ಜೀವಗಳು, ಇಷ್ಟು ಕ್ರಿಮಿ, ಇಷ್ಟು ಕೀಟ, ಇಷ್ಟು ಪಶು, ಇಷ್ಟು ಪಕ್ಷಿ, ಇಷ್ಟು ಮೀನುಗಳು, ಇಷ್ಟು ಹಾವುಗಳು, ಅರ್ಥವರ್ಮ್ಸು, ಮನುಷ್ಯರು ಇಷ್ಟು, ದೇವತೆಗಳಷ್ಟು, ಇಷ್ಟೆಲ್ಲ ಜೀವರಾಶಿಗಳಿದ್ದಾಗ ನಿನ್ನ ಬಗ್ಗೆನೇ ಗ್ರಜ್ಜಿದೆಯಾ? ಸತಾಯಿಸುವುದಕ್ಕೆ, ನಿನ್ನನ್ನು ಪೀಡಿಸುವುದಕ್ಕೆ. ಎಕ್ಸೆಪ್ಟ್ ಫಾರ್ ದ ಸೇಕ್ ಆಫ್ ಕರ್ಮ. ನೀನು ಮಾಡಿದ ಕರ್ಮವನ್ನು ಬಿಟ್ಟು, ನೀನು ಮಾಡಿದ ಕರ್ಮವನ್ನು ನೋಡಿ ಅದಕ್ಕೆ ತಕ್ಕಂತೆ ಫಲವನ್ನು ಕೊಡುವುದನ್ನು ಬಿಟ್ಟು ಪರಮಾತ್ಮ ಯಾರಿಗೆ ಎಂದು ದುಃಖವನ್ನು ಕೊಟ್ಟಿದ್ದಾನೆ ಹೇಳಿರಿ? ಯಾರಿಗೆ ಕೊಟ್ಟಿದ್ದಾನೆ? ನಾವೆಲ್ಲ ತಿಳಿದಿದ್ದೇವೆ ನಾನೇನು ಪಾಪವನ್ನೇ ಮಾಡಿಲ್ಲ ಅಂತ. ಇದರಂಥ ಮೂರ್ಖತನ ಜಗತ್ತಿನೊಳಗೆ ಇನ್ನೊಂದು ಇಲ್ಲೇ ಇಲ್ಲ. ಎಷ್ಟು ಪಾಪವನ್ನು ಮಾಡಿದ್ದೇವೆ ಅಂತನ್ನೋದು ನಮಗೆ ನಮ್ಮ, ದಯವಿಟ್ಟು ಯಾರು ಮಾತಾಡಬಾರ್ದು, ದೇವರ ಚಿಂತನವನ್ನು ಮಾಡಬೇಕು. ಭಗವಂತನ ಪೂಜಾ ಕಾಲದಲ್ಲಿ ಅತ್ಯಂತ ವಿನಮ್ರವಾಗಿ ವಿಜ್ಞಾಪನೆ ಮಾಡ್ತೇನೆ. ಪರಮಾತ್ಮನಿಗೆ, ಭಗವಂತನಿಗೆ ನಾವು ನಾನಾ ವಿಧವಾದ ರೀತಿಯಲ್ಲಿ ಬೈತೇವೆ. ಸಣ್ಣ ವಯಸ್ಸಿನ ಯಾರೋ ಒಬ್ಬರು ಹೋದರು, ತೀರಿ ಹೋದರು ಅಂದ್ರೆ ಮುಗಿದೋಯ್ತು, ಬಾಯಿಗೆ ಬಂದಂತೆ ಬೈಯೋದು ದೇವರನ್ನು. ಏನಾದರೂ ಸಾಲವಾಯಿತು, ಹಣ ಹೋಯಿತು, ತುಡುಗಾಯಿತು, ಆಕ್ಸಿಡೆಂಟ್, ಏನಾದರೂ ಅನರ್ಥವಾದರೆ, ದುಃಖವಾದರೆ ನಾನೇ ಸಿಕ್ಕರ ದೇವರಿಗೆ? ನೀನೇ ಯಾಕೆ ಸಿಗ್ತೀಯಪ್ಪ? ಯಾರು ಕರ್ಮ ಮಾಡಿದ್ದಾರೆ ಅವರಿಗೆ ಫಲವನ್ನು ಕೊಟ್ಟಿದ್ದಾನೆ ಭಗವಂತ. ಕರ್ಮ ಮಾಡಿ ಪಾಪವನ್ನು ಮಾಡಿದಂಥವರನ್ನು ಯಾರನ್ನೂ ಸ್ಪೇರ್ ಮಾಡಿಲ್ಲ. ನೋಡ್ಕೊಳ್ಳಿ, ಸ್ವಯಂ ಕೃಷ್ಣ ಪರಮಾತ್ಮ, ಸ್ವಯಂ ಕೃಷ್ಣ ಪರಮಾತ್ಮನಾಗಿದ್ದಾಗ ತನ್ನ ತಂಗಿಯ ಮಗನಾದ ಅಭಿಮನ್ಯುವನ್ನು ಕೊಲ್ಲುವುದಕ್ಕೆ ಹಿಂದೆ ಮುಂದೆ ನೋಡಲಿಲ್ಲ. ಇಷ್ಟೇ ಅಲ್ಲ, ಆ ಅಭಿಮನ್ಯುವಿನ ಕರ್ಮಕ್ಕೆ ಅನುಗುಣವಾಗಿ ಅವನ ಮರಣವನ್ನು ಹೊಂದುವುದು ಅವಶ್ಯಕವಿತ್ತು ಅಂತನ್ನುವುದಕ್ಕಾಗಿ ಅರ್ಜುನನನ್ನು ಅಲ್ಲಿ ಉಳಿಸಲಿಲ್ಲ, ಅರ್ಜುನನನ್ನು ಕರ್ಕೊಂಡು ಹೋಗಿಬಿಟ್ಟ. ಈ ರೀತಿಯಾಗಿ ಕರ್ಮಾನುಸಾರವಾಗಿ ಭಗವಂತ ಫಲವನ್ನು ಕೊಡ್ತಾನೆ. ಕರ್ಮ ಮ್ಯಾಚ್ಯೂರ್ ಆದಾಗ, ಕರ್ಮ ಪಕ್ವವಾದಾಗ, ನಾವು ಹಣವನ್ನು ಇಟ್ಟ ತಕ್ಷಣಕ್ಕೆ ನಾನು 10 ಲಕ್ಷ ಇಟ್ಟು ಒಂದು 6 ತಿಂಗಳಲ್ಲಿ 10-20 ಲಕ್ಷ ಆಗಲಿ ಅಂತಂದರೆ ಆಗೋದಿಲ್ಲ. ಅದಾಗಬೇಕಾದ್ರೆ ಮ್ಯಾಚ್ಯೂರಿಟಿ ಟೈಮ್ ಇರುತ್ತದೆ. ಆ ಮ್ಯಾಚ್ಯೂರಿಟಿ ಡೇಟಿಗೆ ಮ್ಯಾಚ್ಯೂರ್ ಆಗುತ್ತೆ. ಹಾಗೆ ನಾವು ಮಾಡಿದ ಪುಣ್ಯಕ್ಕೂ ಒಂದು ಮ್ಯಾಚ್ಯೂರಿಟಿ ಟೈಮ್ ಬೇಕು. ಅದೇ ಕರ್ಮ ಫಲ ಪಕ್ವವಾಗುವುದು. ಅದನ್ನು ಮಾಡುವವನೇ ಕಪಿಲ ರೂಪಿಯಾದ ಪರಮಾತ್ಮ. ಯಾವಾಗ ಕರ್ಮ ಪಕ್ವವಾಗುತ್ತೆ, ಪಾಪವೂ ಅಷ್ಟೇ, ಬೇಕಾದಷ್ಟು ಪಾಪವನ್ನು ಮಾಡಿದ್ದೇವೆ. ಎಷ್ಟೋ ಜನ ಕೋಟಿ ಪಾಪವನ್ನು ಮಾಡಿದ್ದಾರೆ. ಇಷ್ಟು ಪಾಪವನ್ನು ಮಾಡಿದರೂ ಅವರಿಗೇನೂ ಆಗ್ತಾ ಇಲ್ಲ. ಯಾಕೆ? ಆ ಕರ್ಮ ಪಕ್ವವಾದಾಗ, ಕರ್ಮ ಪಕ್ವವಾದಾಗ
ಆ ಕಾರಣದಿಂದಾಗಿ ಭಗವಂತ ನಮಗೆ ಯಾರಿಗೆ ಯಾವ ವಿಧವಾದ ಫಲವನ್ನು ಕೊಡಬೇಕು ಅಂತನ್ನುವುದಾಗಿ ನಿಶ್ಚಯ ಮಾಡ್ತಾನೆ. ಪರಮಾತ್ಮ ಹೇಗೆ ಕುಟುಂಬಗಳನ್ನು ಪರಮಾತ್ಮ ಪ್ರೀತಿಸ್ತಾನೆ. ಆ ಕುಟುಂಬಗಳಿಗೂ ಅವರ ಕರ್ಮಕ್ಕೆ ತಕ್ಕಂತೆ ಭಗವಂತ ಅವರಿಗೆ ಶಿಕ್ಷೆಯನ್ನು ಕೊಟ್ಟ ಮೇಲೆ ಆ ತಪ್ಪು ಮಾಡಿದವರು ಯಾರೋ ಆ ತಪ್ಪು ಮಾಡಿದವರಿಗೆ ದಂಡವನ್ನು ಕೊಡಬೇಕಾದದ್ದು ಕರ್ತವ್ಯವಿದೆ. ನ್ಯಾಯಾಧೀಶ ಡೆತ್ ಸೆಂಟೆನ್ಸ್ ಕೊಟ್ಟರೆ ಅವನಿಗೆ ಡೆತ್ ಆಗುವುದಿಲ್ಲ. ನೀವು ಯಾರಾದರೂ ಕಾನೂನು ನಮ್ಮ ಕೈಯಲ್ಲಿ ತೆಗೆದುಕೊಂಡು ಲಾ ಆ್ಯಂಡ್ ಆರ್ಡರ್ ನಮ್ಮಲ್ಲಿದೆ ಅಂತ ಹೇಳಿ ನಾನೇ ಅದಕ್ಕೆ ಶಿಕ್ಷೆಯನ್ನು ಕೊಟ್ಟರೆ ನಮಗೆ ಡೆತ್ ಸೆಂಟೆನ್ಸ್ ಆಗತ್ತೆ. ಯಾರನ್ನಾದರೂ ಕೊಲ್ಲೋದಕ್ಕೆ ಹೋದರೆ ಯಾರಿಗೆ ಭಗವಂತ ಅಧಿಕಾರ ಕೊಟ್ಟಿದ್ದಾನೆ, ಯಾರಿಗೆ ಕಾನ್ಸ್ಟಿಟ್ಯೂಷನ್ ಅಧಿಕಾರ ಕೊಟ್ಟಿದೆ, ಯಾರು ಶಾಸ್ತ್ರದ ಪ್ರಕಾರ ಸಮಾಜದಲ್ಲಿ ಅಧಿಕಾರವುಳ್ಳವರಾಗಿದ್ದಾರೆ ಅವರು ದಂಡವನ್ನು ಕೊಟ್ಟರೆ ತಪ್ಪಿಲ್ಲ. ಕಸವನಿಗೆ ಯಾರಿಗೆ ಅಧಿಕಾರ ಕೊಟ್ಟಿದ್ರು? ಯಾಕೆ ಅವನು 100 ಜನರನ್ನು ಕೊಂದ? ಅಷ್ಟು ಜನರನ್ನು ಕೊಂದ ಮೇಲೆ ಅಷ್ಟು ಜೀವರಾಶಿಗಳೆಲ್ಲರೂ ಕೂಡ ಶಾಪ ಕೊಡ್ತಾ ಇರುವಾಗ ಅವರೆಲ್ಲರೂ ಬೇಡಿಕೊಳ್ತಿರ್ತಾರೆ, ಯಾರು ನಮ್ಮ ಬಳಗದವರನ್ನು ಕೊಂಡಿದ್ದಾರೆ ಅವನನ್ನು ಸರಿಯಾಗಿ ಶಿಕ್ಷೆ ಕೊಡಬೇಕು ಅಂತ ದೇವರ ಹತ್ರ ಮೊರೆ ಹೋಗಿರ್ತಾರೆ. ಆಲ್ ಕಂಪ್ಯಾಷನ್ ಪರಮಾತ್ಮ ಅವರು ಮಾತನ್ನು ಕೇಳಿ ಮಾಡಿದ ತಪ್ಪಿಗೆ ತಕ್ಕಂತೆ ಅವನಿಗೆ ಶಿಕ್ಷೆಯನ್ನು ಕೊಡಬೇಕಾದದ್ದು ಅವಶ್ಯ ಕರ್ತವ್ಯವಾಗಿದೆ ಪರಮಾತ್ಮನಿಗೆ. ಹಾಗಾಗಿ ಶಿಕ್ಷೆಯನ್ನು ಕೊಡ್ತಾನೆ ಪರಮಾತ್ಮ. ತಪ್ಪು ಮಾಡಿ ನಾವು ಎಬ್ಸಾಲ್ವ್ ಆಗುವುದು ಸಾಧ್ಯವಿಲ್ಲ. ಆಗತ್ತೆ. ಎಂಥ ತಪ್ಪು? ಅದಕ್ಕೆಲ್ಲ ಶಾಸ್ತ್ರದಲ್ಲಿ ವಿಧಿಗಳಿವೆ, ವಿಧಾನವಿದೆ, ವ್ಯವಸ್ಥೆ ಇದೆ. ಅಕ್ಷೋಭ್ಯತೀರ್ಥರಿಗೆ ಪ್ರಸನ್ನರಾದ ಶ್ರೀಮನ್ಮಧ್ವಾಚಾರ್ಯ ಕರಾರ್ಚಿತ ಶ್ರೀ ಪ್ರಸನ್ನ ವಿಠ್ಠಲ ದೇವರೋ ಹಾಗಾಗಿ ಭಗವಂತ ಯಾವ ರೀತಿಯಾಗಿ ಕರುಣಾಮಯನಾಗಿದ್ದಾನೋ, ಎಷ್ಟು ಭಗವಂತನ ಕಾರುಣ್ಯವಿದೆಯೋ ವಿಧವೆಯರಾದರು. ಪರಿಹಾರ ಮಾಡುವುದು ಪರಮಾತ್ಮನಿಗೆ ಸಾಧ್ಯವಿರಲಿಲ್ಲ. ಸರ್ವೋತ್ತಮನಾದ ಸರ್ವಸ್ವಾಮಿಯಾದ ಸರ್ವೇಶ್ವರ ಭಗವಂತ ಆ ರಾಮಚಂದ್ರ ಪ್ರಭುವಿಗೆ ಇದು ಸಾಧ್ಯವಿರಲಿಲ್ಲ. ಕರ್ಮಕ್ಕೆ ತಕ್ಕಂತೆ ಫಲವನ್ನು ಪರಮಾತ್ಮ ಅನುಮೋದನೆ ತಾನೇ ಅಂತರ್ಯಾಮಿಯಾಗಿ ಕೌಸಲ್ಯಾದಿಗಳ ದೃಷ್ಟಾಂತವನ್ನು ತಿಳಿದಾಗ ಭಗವಂತ ಮಾಡುವುದು ನ್ಯಾಯ. ಮಾಧವತೀರ್ಥರಿಗೆ ಪ್ರಸನ್ನರಾದ ಶ್ರೀಮನ್ಮಧ್ವಾಚಾರ್ಯ ಕರಾರ್ಚಿತ ಶ್ರೀ ವಂಶರಾಮಚಂದ್ರ ದೇವರೋ ವತ್ಸೋ ವಿಂದತಿ ಮಾತರಂ ಅಂತನ್ನುವ
ಶ್ಲೋಕದ ವಿವರಣೆಯನ್ನು ಮಾಡುವಾಗ ಪರಮಾತ್ಮ ಯಾರ ಮೇಲೂ ಪರಮಾತ್ಮ ಭಗವಂತ ಸ್ಪಷ್ಟವಾಗಿ ಹೇಳಿದ್ದಾನೆ, ನಮೇ ದ್ವೇಷ್ಯೋಸ್ತಿ ನ ಪ್ರಿಯ. ಅವರವರು ಮಾಡಿದ ತಪ್ಪಿಗೆ ತಕ್ಕಂತೆ ಅವರನ್ನು ದ್ವೇಷಿಸ್ತೇನೆ, ಅವರವರು ಪಡೆದ ಗುಣಗಳಿಗೆ ಪುಣ್ಯಗಳಿಗೆ ತಕ್ಕಂತೆ ಅವರನ್ನು ಪ್ರೀತಿಸ್ತೇನೆ. ಗುಣಾತಿರೇಕೇಣ ಪ್ರೀತಿ ಇಲ್ಲ, ದೋಷಾತಿರೇಕೇಣ ದ್ವೇಷವಿಲ್ಲ ಅಂತ ಪರಮಾತ್ಮ ಎಂದೆಂದಿಗೂ ಸಾರಿದ್ದಾನೆ. ಯಾವ ದೇವತೆಗಳಿಗೂ ಇನ್ನೊಂದು ಹೆಚ್ಚಿನ ಅಧಿಕಾರವನ್ನು ಕೊಡೋದಿಲ್ಲ. ಅವರು ಎಷ್ಟು ಅಧಿಕಾರವೋ ಅಷ್ಟೇ. ಅಟ್ಯಾಕೆ ಮುಕ್ತರಿಗೆ ಜಗದ್ವ್ಯಾಪಾರ ವರ್ಜಂ ಅಂತಂತಾನೆ. ಹೀಗಿರುವಾಗ ಭಗವಂತ ಅಪಾರವಾದ ಕರುಣಾಮಯನಾದಂತಹ ಭಗವಂತನನ್ನು ನಾವು ತಪ್ಪು ತಿಳಿಯೋದು ಇದು ನಮಗೆ ಮಹಾ ಅನರ್ಥಕ. ಇದ್ದಾನೆ. ಇದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕೇ ಹೊರತು ಶಾಸ್ತ್ರದಿಂದ ತಿಳಿದುಕೊಳ್ಳುವುದು ಸಾಧ್ಯವಿದ್ದರೆ ಅದು ಬಿಟ್ಟು ದೇವರ ಮೇಲೆ ಎಲಿಗೇಷನ್ಸ್ ಮಾಡೋದು ಇದು ಸರ್ವಥಾ ಪಾಪ ಸಾಧನವಾಗ್ತದೆ. ಎಂದೆಂದಿಗೂ ಯಾರೂ ಮಾಡತಕ್ಕದ್ದಲ್ಲ. ದೇವರ ಸಲುವಾಗಿ, ದೇವತೆಗಳ ಸಲುವಾಗಿ, ಗುರುಗಳ ಸಲುವಾಗಿ ವಿಶೇಷವಾದ ಭಕ್ತಿಯಿಂದ ವಿಶಿಷ್ಟವಾದ ಪರಮಾತ್ಮನಲ್ಲಿ ಅನುಸಂಧಾನಗಳನ್ನು ಮಾಡಿ ಭಗವಂತನನ್ನು ಕೊಂಡಾಡಿ ಆ ಪರಮಾತ್ಮ ಮಾಡಿದ ಉಪಕಾರವನ್ನು ನಮಗೆ ನೆನೆಸ್ಲಿಕ್ಕಾಗುವುದಿಲ್ಲ. ಸ್ವಾಮಿಗಳು ಕೋಟಿ ಬಾರಿ ಹೇಳಿದ್ದಾರೆ, ಕ್ಷಣಕ್ಕೊಂದು ಪರಮಾತ್ಮ ಕೋಟಿ ಉಪಕಾರವನ್ನು ಮಾಡ್ತಾನೆ ಭಗವಂತ ನಮಗೆ. ಆ ಕೋಟಿ ಉಪಕಾರಗಳನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ. ನೆನೆಸೋದು ದೂರ ಉಳಿತು, ಅದಕ್ಕೆ ಥ್ಯಾಂಕ್ಸ್ ಕೊಡೋದು, ಗ್ರ್ಯಾಟಿಟ್ಯೂಡ್ ಕೊಡೋದು ದೂರ ಉಳಿತು. ಅದು ಯಾವುದೂ ಇಲ್ಲ. ಹಣಕಾಸಿನ ರೂಪದಲ್ಲಂತೂ ಅಸಾಧ್ಯ. ತಿಳ್ಕೊಳ್ಳೋದಕ್ಕೇನೇ ಸಾಧ್ಯವಿಲ್ಲ. ಬ್ರೇನಿನಲ್ಲಿ ಒಂದು ಕ್ಲಾಟ್ ಆದರೆ ಮುಗಿದೋಯ್ತಾನೆ. ಎಷ್ಟು ವರ್ಷ ಬದುಕಿದ್ದೇವೆ ನಾವೆಲ್ಲ, ಜೀವರಾಶಿಗಳು ಎಷ್ಟು ವರ್ಷ ಬದುಕಿದ್ದಾರೆ, ಏನೂ ಸಮಸ್ಯೆ ಇಲ್ಲದಂತೆ. ಆಹಾರ ಪಚನದಲ್ಲಿ, ಶ್ವಾಸೋಚ್ಛ್ವಾಸದಲ್ಲಿ, ಬ್ಲಡ್ ಸರ್ಕ್ಯುಲೇಷನ್ನಲ್ಲಿ, ಯಾವ ವಿಷಯದಲ್ಲಿ ಇಷ್ಟು ಆರೋಗ್ಯದಿಂದ ಭಗವಂತ ನಮ್ಮನ್ನು ಇಟ್ಟಿದ್ದಾನೆ ಪರಮಾತ್ಮ. ಭಗವಂತನಿಗೆ ನಮ್ಮಿಂದ ಏನೂ ಪ್ರಯೋಜನವಿಲ್ಲ. ಆನ್ ದ ಕಾಂಟ್ರರಿ, ಪರಮಾತ್ಮ ಈಸ್ ಫೆಡ್ ಅಪ್ ವಿತ್ ಅಸ್. ಸಾಕಾಗೋಗಿದೆ. ಮಂಗಳಾರತಿ ಕೊಟ್ಟಾಗ 100 ರೂಪಾಯಿ ಹಾಕೋದು, 90 ರೂಪಾಯಿ ತಕ್ಕೋದು. ಇದು ನಮ್ಮ ಸ್ವಭಾವ. ಒಂದು ತೆಂಗಿನಕಾಯಿ ಹೊಡಿತೇವೆ ದೇವರ ಹತ್ರ, ಗುರುಗಳ ಹತ್ರ, ವೆಂಕಪ್ಪನ ಹತ್ರ ಬಂದು ತೆಂಗಿನಕಾಯಿ ಹೊಡೆದು ನಮಸ್ಕಾರ ಮಾಡಿ ಏನೋ ಒಂದು ಸ್ವಲ್ಪ ಬಂಗಾರವೋ ಬೆಳ್ಳಿಯೋ ಅಷ್ಟು ಹಾಕಿ, ಎಷ್ಟು ನಿನಗೆ? ನನಗೆ 50 ಕೋಟಿಯ 10 ಕೋಟಿಯ 20 ಕೋಟಿಯ ಟೆಂಡರ್ ನನಗೆ ಪಾಸ್ ಆಗಲಿ ಅಂತ ಅಪೇಕ್ಷೆ ಪಡ್ತೀವಿ. ಅದರ ಅಗೇನ್ಸ್ಟ್ ಕೊಟ್ಟದ್ದೇನು? ಒಂದು ತೆಂಗಿನಕಾಯಿ, ಒಂದು ಸಲ ಪಂಚಾಮೃತ, ಒಂದು ಸಲ ಅಷ್ಟೋತ್ತರ. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಕರಾರ್ಚಿತ ಶ್ರೀ ದಿಗ್ವಿಜಯ ರಾಮಚಂದ್ರ ದೇವರೋ. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಕರಾರ್ಚಿತ ಶ್ರೀ ದಿಗ್ವಿಜಯ ರಾಮಚಂದ್ರ ದೇವರೋ. ನಮಾಮ್ಯಹಂ ದಿಗ್ವಿಜಯ ರಾಮಂ ಪೂರ್ಣಧಿಯಾರ್ಚಿತಂ. ವರ್ಮ್ಸ್ಗಳಿವೆ,
ಇಷ್ಟೆಲ್ಲ ಜೀವರಾಶಿ, ಸೆಲ್ಲುಗಳು ಒಟ್ಟಾರೆ ಅನಂತ 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 ಜೀವರಾಶಿಗಳು. ಅಷ್ಟೆಲ್ಲರನ್ನು ನೋಡಿ ಭಗವಂತ ನಮ್ಮನ್ನು ಕಾಪಾಡ್ತಿರ್ತಾನೆ. ಆದ್ದರಿಂದ ಪರಮಾತ್ಮ ಚತುರ್ಯುಗಮೂರ್ತಿ ಚತುರ್ಮುಖ ಬ್ರಹ್ಮಕರಾರ್ಚಿತ ಶ್ರೀ ಮೂಲ ಸೀತಾದೇವಿಯವರು ಸೀತಾಂ ಜನಕ ಸಂಜಾತಾಂ ವಾತಾಂಶ ನಂದಸನ್ ದೇಶ ವಿಠಲ ಶ್ರೀ ಕೃಷ್ಣ ಹರೇ. ಚತುರ್ಯುಗಮೂರ್ತಿ ಚತುರ್ಮುಖ ಬ್ರಹ್ಮಕರಾರ್ಚಿತ ಶ್ರೀಮನ್ ಮೂಲ ರಾಮಚಂದ್ರ ದೇವರು. ಚತುರ್ಯುಗಮೂರ್ತಿ ಚತುರ್ಮುಖ ಬ್ರಹ್ಮಕರಾರ್ಚಿತ ಶ್ರೀಮನ್ ಮೂಲ ರಾಮಚಂದ್ರ ದೇವರು. ಚತುರ್ಯುಗಮೂರ್ತಿ ಚತುರ್ಮುಖ ಬ್ರಹ್ಮಕರಾರ್ಚಿತ ಶ್ರೀಮನ್ ಮೂಲ ರಾಮಚಂದ್ರ ದೇವರು. ಶ್ರೀ ಮೂಲ ಸೀತಾಪತೆ ಶ್ರೀಮನ್ ಮೂಲ ರಾಮಚಂದ್ರ ಮಹಾರಾಜ ಕಿ. ಶ್ರೀ ಗೋಪಾಲ ಕೃಷ್ಣ ಭಗವಾನ ಕಿ. ಶ್ರೀ ವೇದವ್ಯಾಸ ಗುರು ಮಹಾರಾಜ ಕಿ. ಕ್ಷೇತ್ರ ಮೂರ್ತಿ ಶ್ರೀ ವೆಂಕಟೇಶ ಸ್ವಾಮಿ ಭಗವಾನ ಕಿ. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಗುರು ಮಹಾರಾಜ ಕಿ. ಹರಿಣೀಂ ಸುವರ್ಣ ರಥಸ್ರಜ ತಾಮ ಅವಹ ಜಾತವೇದೋ ಲಕ್ಷ್ಮೀ ಮನಪಗಾಮಿನೀಂ